ಇವತ್ತೊಂದು ಮುದ್ರೆ ನೋಡೋಣ, ಏಕದಂತ ಮುದ್ರೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಗಣೇಶ ಹಬ್ಬ ಹತ್ತಿರ ಬರ್ತಿದೆ. ಇದರ ಬೆನಿಫಿಟ್ಸು ತುಂಬ ಇದೆ. ಮಧ್ಯ ಬೆರಳು ನೇರವಾಗಿರಲಿ, ತೋರು ಬೆರಳು, ಉಂಗುರದ ಬೆರಳು, ಕೊನೆ ಬೆರಳು, ಅದರ ಮೇಲೆ ಹೆಬ್ಬೆರಳು, ಹಾಗೆ ಇನ್ನೊಂದು ಕೈಯಲ್ಲಿ ಜೋಡಿಸ್ಕೊಳ್ಳಿ. ಏಕದಂತ ಮುದ್ರ ಮಂತ್ರವನ್ನು ಸಹ ನೀವು ಜಪ ಮಾಡ್ಬೋದು. ಇದರಿಂದ ಇನ್ನೂ ಪವರ್ಸು ಎನ್ಹ್ಯಾನ್ಸ್ ಆಗುತ್ತೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಾಲೆಡ್ಜ್ ಇಂಪ್ರೂವ್ ಮಾಡುತ್ತೆ, ಪ್ಯಾರಾಲಿಸಿಸ್ನ ಕಡಿಮೆ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ನಮ್ಮ ಹಲ್ಲು ನೋವಿದ್ದರೆ ಅದನ್ನು ಸಹ ಕಂಟ್ರೋಲ್ ಮಾಡುತ್ತೆ. ಎರಡು ಕೈಯಿಂದ ಮಾಡಿದ್ರೆ ತುಂಬ ಬೆನಿಫಿಟ್ಸ್ ಬರುತ್ತೆ. ಏಕದಂತ ಮುದ್ರ.